ವೆಲ್ಕಮ್ ಟು ಹಾಟ್ ದಿ ವ್ಲಾಗ್ಸ್. ಒಂದು ಕ್ವಿಕ್ ರೆಸಿಪಿ ನೋಡೋಣ. ಒಲೆ ಮೇಲೆ 2 ಬದನೆಕಾಯಿ 2 ಟೊಮೆಟೊ ಚೆನ್ನಾಗಿ ಸುಟ್ಕೊಂಡು ಪೀಲ್ ತೆಗೆದು ತೊಳಿದಿರ ಹಂಗೆ ಇಟ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿನ ಪಕ್ಕಕ್ಕೆ ಇಟ್ಕೊಳ್ಳಿ. ಹಾಗೆ ಸ್ವಲ್ಪ ಹುಣಸೆಹಣ್ಣನ್ನು ಸಹ. ಹಾಗೆ ಒಂದು ಚಿಕ್ಕ ಬಾಣಲಿಗೆ ಪೆಪ್ಪರು, ಜೀರಾ, ಮೆಂತ್ಯ, ಸ್ವಲ್ಪ ಕರಿಬೇವು, ಡ್ರೈ ಚಿಲ್ಲಿ ಇಷ್ಟನ್ನು ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ನಾನು ರುಬ್ಬಿನ ಕಲ್ಲಲ್ಲಿ ರುಬ್ಕೊತಾ ಇದ್ದೀನಿ. ಈಗ ನೀವು ಮಿಕ್ಸಿಗೆ ಸಹ ಹಾಕ್ಕೋಬೋದು, ಸ್ವಲ್ಪ ಬೇಗ ಆಗೋಗುತ್ತೆ ರುಬ್ಬಿನ ಕಲ್ಲಲ್ಲೂ ಸಹ. ಈ ರುಬ್ಬೋ ಕಲ್ಲಲ್ಲಿ ನಾವು ಡ್ರೈ ಚಿಲ್ಲಿ, ಪೆಪ್ಪರು, ಜೀರಾ, ಮೆಂತ್ಯ, ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ನಾನು ವಿಡಿಯೋದಲ್ಲಿ ನೋಡಿಸಿರೋ ಥರ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಿಕ್ಸಿಯಲ್ಲಿ ಜಸ್ಟ್ ಒಂದು ರೌಂಡ್ ಹಾಕ್ಸಿದ್ರೆ ಸಾಕಾಗುತ್ತೆ. ಈಗ ಅದಕ್ಕೆ ಸುಟ್ಟಿರೋಂಥ ಬದನೆಕಾಯಿ, ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಲೈಟಾಗಿ ರುಬ್ಕೊಂಬಿಡಿ. ತುಂಬ ಬೇಡ, ನುಣ್ಣಗೇನು ಬೇಕಾಗಿಲ್ಲ, ಸ್ವಲ್ಪ ಲೈಟಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟು ಮಾತ್ರ ರುಬ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಉಳಿದಿರೋ ಪದಾರ್ಥಗಳನ್ನ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಸಾಲ್ಟ್ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಲೈಟಾಗಿ ಕಚ್ಚಾ ಪಚ್ಚ ಥರ ರುಬ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟೇ. ಒಂದು ಬೌಲ್ಗೆ ಪಕ್ಕಕ್ಕೆ ಇಟ್ಕೊಳ್ಳಿ. ತುಂಬ ಜ್ವರ ಬಂದು ಟೇಸ್ಟ್ ಇರೋಲ್ಲ ಅಲ್ವಾ ಅಂಥವ್ರಿಗೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಈವನ್ ಮುದ್ದೆಗಂತೂ ಮಸ್ತ್, ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.